ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ನುಗ್ಗೇಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಒಳಗೊಂಡಂತೆ ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು, ಸಹ ಉದ್ಯೋಗಿಗಳು, ಮಕ್ಕಳು, ಪೋಷಕರು ಮುಂತಾದವರು ಭಾಗವಹಿಸಿದ್ರು. ಶ್ರವಣಬೆಳಗೊಳ ಕ್ಷೇತ್ರದ ಎಂಎಲ್ಎ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ದೀಪ ಬೆಳಗಿಸುವ ಮುಖಾಂತರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೊನ್ನೇಗೌಡ ಮತ್ತು ಸದಸ್ಯರುಗಳು, ಊರಿನ ಹಿರಿಯ ಮುಖಂಡರುಗಳು ಭಾಗವಹಿಸಿದ್ರು. ನುಗ್ಗೇಹಳ್ಳಿಯ ಸರ್ಕಾರಿ ಶಾಲೆಯ ಕೆಲವು ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಿದ್ದ ಮಕ್ಕಳಿಗೆ ಪ್ರಶಸ್ತಿ ವಿತರಣೆ ಮಾಡಿದ್ರು. ಎಂಎಲ್ಎ ಬಾಲಕೃಷ್ಣರವರು ಮಾತನಾಡಿ, ಸರ್ಕಾರಿ ಶಾಲೆಯ ಮೊದಲ ಸ್ಥಾನವನ್ನ ಕೊಟ್ಟು ಅಭಿವೃದ್ಧಿ ಮಾಡಬೇಕು. ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು. ಎಲ್ಲರೂ ಕೂಡಿ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಮಾಡಬೇಕು ಎಂದು ಕಿವಿ ಮಾತನ್ನ ಹೇಳಿದ್ರು. ಮುಂದಿನ ದಿನಗಳಲ್ಲಿ ನುಗ್ಗೇಹಳ್ಳಿಯ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳಿಗೆ ಎಲ್ಲಾ ಸೌಕರ್ಯಗಳು ಸಿಗುವಂತೆ ಮಾಡುತ್ತೇನೆ ಎಂದು ಭರವಸೆ ಕೊಟ್ಟರು. ವರದಿಗಾರ ಶಂಕರೇಗೌಡ, ಹುಲಿಕೆರೆ. ಐದನೇ ತರಗತಿ ಶ್ರೀ ಗೋಕುಲ ವಿದ್ಯಾಸಂಸ್ಥೆ ವಿಭಾಗ 6ನೇ ತರಗತಿ ಕೆಪಿಎಸ್ ನುಗ್ಗೇಹಳ್ಳಿ ಪ್ರಬಂಧ ರಚನೆ ಪ್ರಥಮ ಸ್ಥಾನ. ಪ್ರಾರ್ಥನಾ 6ನೇ ತರಗತಿ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಎಚ್ಪಿಎಸ್ ಕೋಟೆ ಮನೆ. ಪ್ರಶಸ್ತಿಗಳಿದೆ, ಅದನ್ನು ನಂತರ ನೀಡಲಾಗುತ್ತೆ. ಸೊ ಇದೀಗ ಶಾಸಕರು ಒಂದೆರಡು ಮಾತುಗಳಾಡಬೇಕಾಗಿ ಎಲ್ಲರ ಪರವಾಗಿ ಎಲ್ಲಿ ಅಕ್ಕ ಅದನ್ನು ತೆರವುಗೊಳಿಸ್ಕೊಡ್ತೀನಿ. ಅದು ನಮ್ಗೇನಾಗಿದೆ ಮೇಡಮರೇ, ಅದು ಪೂರ ಬಿಲ್ಡಿಂಗ್ ಮೇಲೆ ಬಿದ್ದಿರೋದ್ರಿಂದ ಅದನ್ನ ರಜಾ ದಿನಗಳಲ್ಲೇ ತೆಗಿಬೇಕು. ನೀವು ಮಾರ್ಚ್ ಗಂಟ ಸುಮ್ಮನಿದ್ದು ಬಿಡಿ. ಅಲ್ಲ ಯಾಕೆ ಗೊತ್ತಾ, ವೆಕೇಶನಲ್ಲಿ ಏನಾದ್ರು ನಿಮ್ಮಿರೋ ಬಿಲ್ಡಿಂಗಲ್ಲಿ ಬಿದ್ದು ಕ್ಲಾಸ್ ನಡೆಸೋಕೆ ತೊಂದರೆ ಆಗುತ್ತೆ. ಅದನ್ನು ಖಂಡಿತ. ಆಮೇಲೆ ಇನ್ನೊಂದು, ಇಲ್ಲಿ ನೀವು ECO CRPಗಳು ಇದ್ದೀರಿ, 1 to 10 ತನಕ ದೊರೆಣ್ಣ ಎಲ್ಲ ಇದ್ದೀರಿ, ಗ್ರಾಮ ಪಂಚಾಯತ್ ಸದಸ್ಯಗಳು ಎಲ್ಲ ಅಲ್ಲಿದೆಯಲ್ಲ, ಅದನ್ನು ಎಲ್ಲ ಸೇರಿ ಒಂದೇ ಕಡೆಗೆ ಮಾಡ್ಕೊಳಕ್ಕಾಗಲ್ವಾ? ಅದನ್ನ ಹಿಂದೆ BO ಅವ್ರಿಗೆ ಹೇಳಿದ್ದೀನಿ. ಮ್ಯಾಗ್ನೆಟಿಕ್ಸ್ ಅದಾಗ್ಬಿಟ್ರೆ ಕಂಪ್ಲೀಟ್ ಇಲ್ಲಿಗೆ ಶಿಫ್ಟಿಂಗ್ ಮಾಡಿಬಿಟ್ರೆ ಎಲ್ಲ ಒಂದು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದು BO ಕೂತು ಗಮನ ಹರಿಸ್ತೀನಿ ಅಂತ ಕೂಡ ಹೇಳಿ, ಇವತ್ತು ನಮ್ಮ ದೊರೆಯಣ್ಣ, ಹೊನ್ನೇಗೌಡರು, ಎಲ್ಲ ಪಂಚಾಯತಿ ಸದಸ್ಯಗಳು ಎಲ್ಲ ನಿಮಗೆ ಸಹಕಾರ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಗುರು ಇವತ್ತು ನಾನು ರಿಕ್ವೆಸ್ಟ್ ಕೂಡ ಮಾಡಿದ, ಒಳ್ಳೆ ಅನ್ನದಾನ ಮಾಡಿದ್ರು ನಮ್ಮ ಗುರಣ್ಣ, ಒಳ್ಳೆ ವ್ಯಕ್ತಿ ನೋಡಿ. ಅವ್ರನ್ನ ಪರಿಚಯಿಸಿದ ಮೇಲೆ ನಾನು ಗುರುಗೆ ಇವತ್ತು ಬೆಂಗಳೂರಿಗೆ ಡಿಮ್ಯಾಂಡ್ ಆಗ್ಬಿಟ್ಟಿದೆ ನೋಡಿ. ಹಿಂಗೆ ನೋಡಿ, ಯಾವತ್ತೂ ಪ್ರಯತ್ನ ಅನ್ನೋದಿದ್ದರೆ ಬರ ಮೇಡಮ್ ಅವರೇ, ಇವತ್ತು ಬೆಂಗಳೂರಿಗೆ ಅವ್ರಿಗೆ ಡಿಮ್ಯಾಂಡ್, ಅಲ್ಲೆಲ್ಲ ತುಂಬ ಆರ್ಡರ್ಸ್ ಕೊಡ್ತಾ ಇದೆ. ಕ್ವಾಲಿಟಿ, ಅದಕ್ಕೆ ಶಿಕ್ಷಣದಲ್ಲೂ ಕ್ವಾಲಿಟಿ ಬೇಕು, ಎಲ್ಲದರಲ್ಲೂ ಕೂಡ ಕ್ವಾಲಿಟಿ ಬೇಕು. ಗುಣಮಟ್ಟ ಇದ್ದರೆ ಎಲ್ಲಾದರೂ ಕೂಡ ಆಹ್ವಾನಿಸ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಅಂತ ಕೂಡ ಹೇಳಿ, ನಮ್ಮ ಮಕ್ಕಳಿಗೆ ಈ ಒಂದು ಪ್ರತಿಭಾ ಕಾರಂಜಿ ಮೂಲಕ ತುಂಬ ಯಶಸ್ಸು ಲಭ್ಯವಾಗಲಿ. ಇಲ್ಲಿ ಎಲ್ಲರೂ ಕೂಡ ಆಯ್ಕೆಯಾಗಿ ತಾಲೂಕು ಮಟ್ಟಕ್ಕೆ ಬರ್ತಕ್ಕಂಥದ್ದು, ಅದಾದಮೇಲೆ ಜಿಲ್ಲೆ, ವಿಭಾಗ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸ್ತಕ್ಕಂಥ ಅವಕಾಶ ನಿಮ್ಮದಾಗಲಿ ಅಂತ ನಾನು ತಮ್ಮಲ್ಲಿ ವಿನಂತಿ ಕೂಡ ಮಾಡಿ, ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಒಂದು ವಿಶೇಷ ಏನಪ್ಪ ಅಂದರೆ, ಎಲ್ಲ ಶಾಲೆಗಳು ಭಾಗವಹಿಸೋದ್ರಿಂದ ಎಲ್ಲಿ ಮಿಸ್ಟೇಕ್ಸ್ ಆಗಿದರೆ ನೆಕ್ಸ್ಟ್ ಇಯರ್ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಒಬ್ರಿಗೊಬ್ಬರಿಗೆ ಒಂದು ಬಾಂಧವ್ಯ ಬೆಳೀತದೆ. ಇನ್ನೂ ಕೂಡ ನೀವಿನ್ನು ಗುಣಮಟ್ಟವನ್ನು ಕಾಪಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಕೊನೆಯದಾಗಿ ನಮ್ಮ ಶಿಕ್ಷಕ ವೃಂದದವರಿಗೆ ವಿನಂತಿ ಮಾಡ್ತಕ್ಕಂಥದ್ದು, ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಈ ಇವತ್ತಿನಿಂದನೇ ನೀತಿ ಪಾಠದ ಬಗ್ಗೆನೂ ಕೂಡ ನೀವು ಕೂಡ ಹೇಳ್ತೀರಿ, ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಂತ ನಾನು ಮನವಿ ಕೂಡ ಮಾಡಿ, ಇವತ್ತಿನ ದಿನಗಳಲ್ಲಿ ಏನಾಗಿದೆ ನಿಮಗೆಲ್ಲ ಗೊತ್ತಿದೆ. ಈ ಡ್ರಗ್ಸು ಮತ್ತೊಂದು ಇವೆಲ್ಲ ಅವಳಿಗಳು ನೋಡ್ಬಿಟ್ರೆ ಮುಂದೆ ಹೆಂಗಪ್ಪ ಪರಿಸ್ಥಿತಿ ಅಂತಕ್ಕಂಥದ್ದು ಪರಿಸ್ಥಿತಿ ಹೊಡ್ತದೆ. ಅದ್ರ ಪರಿಸರದ ರಕ್ಷಣೆ ಕಡೆ ಗಮನ ಹರಿಸ್ಬೇಕಾಗಿದೆ. ಪರಿಸರ ಇದ್ದರೆ ನಾವು, ಪ್ರಕೃತಿನೇ ದೇವರು, ಪ್ರಕೃತಿಯಿಂದ ಎಲ್ಲವನ್ನು ಪಡೆದಿದ್ದೇವೆ, ಬಡ್ಡಿನೂ ಕೂಡ ಕಟ್ತಾ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಇತ್ತೀಚೆಗೆ ನಾನು ನೋಡಿಬಿಟ್ರೆ ಬಿಹಾರದಲ್ಲೆಲ್ಲ ನೋಡಿಬಿಟ್ರೆ ಎಲ್ಲ ಅಂತರ್ಜಲಕ್ಕೆ ಯುರೇನಿಯಂ ಸೇರಿ ಏನೇನೋ ಬದಲಾವಣೆಗಳು ಆಗ್ತಾ ಇರ್ತಕ್ಕಂಥ ಆತಂಕಕಾರಿಯಾದಂಥ ಸನ್ನಿವೇಶಗಳು ಎದುರಾಗ್ತಿದೆ. ಅದರ ಕಡೆ ಪರಿಸರ ರಕ್ಷಣೆ ಬಗ್ಗೆಯೂ ಕೂಡ ಹೆಚ್ಚಿನ ಗಮನವನ್ನು, ಅದನ್ನು ಜಾಗೃತಿ ಮೂಡಿಸುವಂಥದ್ದನ್ನು ಈ ತಳ ಹಂತದಲ್ಲೇ ಮಕ್ಕಳಿಗೆ
ಮನಸ್ಸಿಗೆ ಪರಿಸರದ ಬಗ್ಗೆ ಒಂದು ಜ್ಞಾನವನ್ನು ತುಂಬತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ ಅಂತ ಕೂಡ ವಿನಂತಿ ಕೂಡ ಮಾಡಿ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿ ಈ ಒಂದು ವಿಭಾಗದಿಂದ ಹೆಚ್ಚಿನ ಮಕ್ಕಳು ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗಲಿ ಅಂತ ನಾನು ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.